ಭಾಷಣ ಮಾಡಿ ಹೋದಂತ ಮುಳಬಾಗಿಲು ತಹಸೀಲ್ದಾರರಾದಂತ ಗೀತಾ ಮೇಡಮ್ ಅವರೇ, ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ಅಶೋಕ್ ಕುಮಾರ್ ಅವರೇ, ಸ್ವಲ್ಪ ಗಲಾಟೆ ಮಾಡದೆ ಇಲ್ಲಿ ಕೇಳಮ್ಮ ಇಲ್ಲ. ಕಾಲೇಜಿನ ಪ್ರಾಂಶುಪಾಲರಾದಂತ ಸತ್ಯಮಯ್ಯ ಅವರೇ, ಚಂಗಾರೆಡ್ಡಿ ಅವರೇ, ಮುನ್ನಾರಾಯಣಪ್ಪನವರೇ, ಆತ್ಮೀಯ ಪೋಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಅಭಿಮಾನಿಗಳೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶ್ರೀಮತಿ ಗೀತಾ ಅವರನ್ನ ನಾನು ಮುಖ್ಯ ಅತಿಥಿಯಾಗಿ ಆಗಮಿಸಬೇಕು ಅಂತ ಕೇಳಿಕೊಂಡಿದ್ದೆ. ಅದರ ಪ್ರಕಾರ ಅವರು ಆಗಮಿಸಿದ್ರು. ಇದರ ಕಾರಣ ಏನು ಅಂತಂದ್ರೆ, ಹೆಣ್ಮಕ್ಳಲ್ಲಿ ಒಂದು ಛಲ ಬರಲಿ, ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ಬರಲಿ. ನಾನು ಕೂಡ ಯಾಕೆ ಅವ್ರ ರೀತಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಯಾಕೆ ಮಾಡಬಾರ್ದು, ನಾನು ಕೂಡ ಯಾಕೆ IAS ಮಾಡಬಾರ್ದು, ನಾನು ಕೂಡ ಒಳ್ಳೆಯ ಹುದ್ದೆಗೆ ಯಾಕೆ ಹೋಗಬಾರ್ದು ಅನ್ನೋದು ಒಂದು ವಿಚಾರವಾಗಿ ಹೆಣ್ಣುಮಕ್ಕಳಲ್ಲಿ ಕೂಡ ಒಂದು ಉತ್ತೇಜನ ಬರಲಿ ಅಂತೇಳಿ ನಮ್ಮ ಮೇಡಮ್ ಅವ್ರನ್ನ ಕರೆಸಿದ್ದೆ. ಅದರಿಂದ ತಾವು ಉತ್ತೇಜನ ತಗೊಂಡಿದ್ದೀರಿ ಅಂತಂದ್ರೆ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ. ಆತ್ಮೀಯ ಪೋಷಕರೇ, 25 ವಸಂತಗಳನ್ನ ನಮ್ಮ ಶಾಲೆ ಮತ್ತು ಕಾಲೇಜು ಈಗಾಗಲೇ ಕ್ರಮಿಸಿದೆ. 25 ವರ್ಷಗಳ ನವ ಯುವಕ ನಮ್ಮ ಕಾಲೇಜು. ನನ್ನ ಸಮೃದ್ಧಿ ಮಂಜುನಾಥ್ ನಗ್ತಾ ಇದ್ದಾರೆ, ಇನ್ನ ಅಂದ್ರೆ ಯಂಗ್ಸ್ಟರ್ಸ್ ನೀವು ಇನ್ನ ನಮಗೂ ವಯಸ್ಸಾಗಿರ್ಬೋದು, ಆದರೆ ಶಾಲೆಗೆ ಇನ್ನೂ ವಯಸ್ಸಾಗಿಲ್ಲ. ನಮ್ಮ ಒಂದು ದೃಷ್ಟಿ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಒಳ್ಳೆ 25 ವರ್ಷಗಳ ಹಿಂದೆ ಯಾರ್ಯಾರಿಗೆ ಜ್ಞಾಪಕ ಇದೆಯೋ ಸ್ವಲ್ಪ ವಯಸ್ಸಾಗಿರೋರಿಗೆ, ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆಯ ಒಂದು ಸಂಸ್ಥೆಗಳು ಇರಲಿಲ್ಲ. ಕೇವಲ ಬೆರಳಿಕೆ ಸಂಸ್ಥೆಗಳಿದ್ವು. 1-2 ಒಳ್ಳೆವಿದ್ವು, ಇಲ್ಲ ಅಂತಿಲ್ಲ ನಾವು. ಆದರೆ ಇದ್ದಂಥವು ಕೇವಲ 1-2-3 ಅಷ್ಟೇ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಬಹಳ ಕಷ್ಟ ಪಡ್ತಾ ಇದ್ರು. ನಾನು ಮತ್ತು ನಮ್ಮ ಸಹೋದರರಾದಂಥ ಅಶೋಕ್ ಅವರು ಇಬ್ಬರು ಕೂಡ ವೃತ್ತಿಯಲ್ಲಿ ವಕೀಲರು. ಆದರೆ ಈ ಪಾಠ ಮಾಡೋ ವಿಚಾರದಲ್ಲಿ ನಾನು ಕೂಡ ಲೆಕ್ಚರರ್ ಆಗಿದ್ದೆ, ಅಶೋಕ್ ಅವರು ಕೂಡ ಲೆಕ್ಚರರ್ ಆಗಿದ್ದೆ. ನಾನು ಇತಿಹಾಸ ಪಾಠ ಮಾಡ್ತಾ ಇದ್ದೆ, ಅಶೋಕ್ ಕುಮಾರ್ ಎಕನಾಮಿಕ್ಸ್ ಪಾಠ ಮಾಡ್ತಾ ಇದ್ದೆ. ನಾನು BComಗೆ ಬಿಸ್ನೆಸ್ ಲಾ ಪಾಠ ಮಾಡ್ತಾ ಇದ್ದೆ, ಲಾ ಕಾಲೇಜಲ್ಲಿ ಕಾನೂನು ಪಾಠ ಕೂಡ ಮಾಡ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ಸೇರಿ ಯಾಕೆ ಒಂದು ಶಾಲೆಯನ್ನ ಮುಳಬಾಗಿಲಲ್ಲಿ ಪ್ರಾರಂಭ ಮಾಡಬಾರದು ಅನ್ನೋ ಒಂದು ಚಿಂತನೆಯೊಂದಿಗೆ ಮೊದಲು ಪ್ರಾರಂಭ ಮಾಡಿದಾಗ ಕೇವಲ 23 ಜನರು ಎಲ್ಲಿ ಮುತ್ಯಾಲಪೇಟೆನಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಸ್ಕೂಲ್ ಒಂದು ಹೆಸರಿಟ್ಟಿದ್ರು, ಸ್ವಂತ ಸ್ಕೂಲ್ ಅಂತ. ಅಲ್ಲೊಂದು ಸೊಂದಿತ್ತು, ಆ ಸೊಂದಿರೋದ್ರಿಂದ 2 ಸೇರ್ಪಿಸಿಟ್ಟು ನಾವು ಅಂದ್ರೆ ಅದೇ ಸ್ವಂತ ಸ್ಕೂಲ್ ಸೇರ್ಪಿಸಿಟ್ಟು ನಾನು ನೋಡಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಮಾನ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ಆ ಸ್ವಂತ ಸ್ಕೂಲ್ ಇವತ್ತು ಬಹಳ ಚೆನ್ನಾಗಿ ಬೆಳೆದು ಇವತ್ತು ಸಾವಿರಾರು ಜನಗಳಿಗೆ ವಿದ್ಯೆಯನ್ನು ನೀಡಿ ಒಳ್ಳೆ
ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನ ನೋಡ್ತಾ ಇದ್ದೀವಿ. ಅನೇಕ ಜನ ಡಾಕ್ಟರ್ಗಳಾಗಿದ್ದಾರೆ, ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ. ನಿನ್ನೆ ತಾನೇ ಒಬ್ಬ ಸ್ನೇಹಿತರು ಹೇಳಿದ್ರು, ನಿಮ್ಮ ಶಾಲೆಯಲ್ಲಿ ಓದಂತ ನಮ್ಮ ಹುಡುಗ ವರ್ಷಕ್ಕೆ 24 ಲಕ್ಷ ಪ್ಯಾಕೇಜು ನಿನ್ನೆ IBM ಅಲ್ಲಿ ಸಿಕ್ತು ಸರ್ ಅಂತ. ಬಹಳ ಸಂತೋಷ ಆಯಿತು. ಯಾಕೆಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇನೆ. ನಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು ಓದಿದ್ದಾರೆ ಅವರು ಉತ್ತಮರಾಗಿದ್ದಾರೆ, ಅವರು ಸಜ್ಜನರಾಗಿದ್ದಾರೆ, ಬಹಳ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಅಂದ್ರೆ ಇದಕ್ಕಿಂತ ಒಳ್ಳೆ ಒಂದು ಇದನ್ನ ನಮಗೆ ಇನ್ನೇನು ಬೇಕಾಗಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತೀವಿ. ಹಾಗೇನೆ ಹೊಸ ಹೊಸ ಕೋರ್ಸ್ಗಳನ್ನ ಕೂಡ ಇನ್ನು ಮುಂದೆ ತಗೊಳ್ತಾ ಇದ್ದೀವಿ. ಈಗಾಗಲೇ ಈ ವರ್ಷದಿಂದ BCA ಪ್ರಾರಂಭ ಆಗ್ತಾ ಇದೆ, BBA ಪ್ರಾರಂಭ ಆಗ್ತಾ ಇದೆ, MCOM ಪ್ರಾರಂಭ ಆಗ್ತಾ ಇದೆ, MBA ಪ್ರಾರಂಭ ಆಗ್ತಾ ಇದೆ. ಈ 4 ಕೋರ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುಶಃ ನೀವು ಕೋಲಾರ ಮತ್ತು ಬೆಂಗಳೂರು ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಫೀಸ್ ಇದೆಯೋ ಅದರಲ್ಲಿ ಅರ್ಧ ಕೂಡ ಇಲ್ಲ. ನಮ್ಮ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿರೋದು ಬರೀ ಲಾಭ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಅಲ್ಲ, ಜನಗಳಿಗೆ ಅನುಕೂಲ ಆಗಬೇಕು, ಸಾಮಾಜಿಕವಾಗಿ ನಮ್ಮ ತಾಲೂಕನ್ನ ಒಳ್ಳೆಯ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು, ತಾಲೂಕನ್ನ ಮಾದರಿ ತಾಲೂಕನ್ನಾಗಿ ಮಾಡಬೇಕು. ಯಾಕೆಂತಂದ್ರೆ ಇದೇ ತಾಲೂಕಿಗೆ ಸೇರಿದಂಥವನೇ ನಾನು ಮತ್ತು ಅಶೋಕ್ ಕುಮಾರ್ ಕೂಡ. ಹಾಗಾಗಿ ನಮ್ಮ ದೃಷ್ಟಿ ಏನಿದ್ರು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋ ಕಡೆಗೆ ನಿಮ್ಮೆಲ್ಲರ ಆಶೀರ್ವಾದ ಆ ಒಂದು ನಿಟ್ಟಿನಲ್ಲಿ ಇರಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ನಮ್ಮ ಶಾಲೆಯಲ್ಲಿ ನಾವೇನು ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕಾಗಲ್ಲ. ಕೆಲವೊಂದು ನ್ಯೂನ್ಯತೆಗಳು ಕೂಡ ನಮ್ಮಲ್ಲಿ ಇರ್ಬೋದು, ಕೆಲವೊಂದು ತಪ್ಪುಗಳು ಕೂಡ ನಮ್ಮಲ್ಲಿ ಇರ್ಬೋದು. ದಯವಿಟ್ಟು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ಕೂಡ ನೀವು ಬಂದು ನಮ್ಗೆ ಹೇಳಿ ಆ ತಪ್ಪುಗಳನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳುವಂತ ಒಂದು ಇದನ್ನು ನಿಮಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಈಗ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ತಮ್ಮಲ್ಲಿ ನಾನು ಕೋರಿಕೊಳ್ಳೋದೇನು ಅಂತಂದ್ರೆ, ಎದ್ದು ಬಂದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಕೂತ್ ಕಡೆಯಿಂದನೇ ನೋಡಿ ಆನಂದಿಸಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.